ಹೋರಾಟ ಮತ್ತು ಒತ್ತಡದ ಬದುಕು ಹೇಗೆ ನಿರ್ವಹಿಸ್ತಿದ್ರಿ ಸರ್? ಇದು ಒಂದು ಸಾರಿ ಯಾವ್ದಾದ್ರು ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳ ವಿರುದ್ಧ ಒಂದು ಹೋರಾಟ ಅಂತ ಯಾರೇ ಒಬ್ಬ ಹೋರಾಟಗಾರ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ, ವೈಯಕ್ತಿಕ ಬದುಕಿನ ಹಿತಾಸಕ್ತಿಗಳನ್ನು ಬಿಟ್ಟು ಆತ ಹೋರಾಟದ ಜೀವನಕ್ಕೆ ಬರಬೇಕಾಗಿರುತ್ತೆ. ಇಲ್ಲ ಎರಡೂ ಒಟ್ಟಿಗೆ ತೊಗೊಂಡೋಗ್ತೀವಿ ಅಂದರೆ ನಿಜಕ್ಕೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಎಂಥದ್ದೇ ಒತ್ತಡಗಳಿಗೆ, ಎಂಥದ್ದೇ ಪ್ರಭಾವಗಳಿಗೆ, ಎಂಥದ್ದೇ ಬೆದರಿಕೆಗಳಿಗೆ ಅಂಜದೆ ನಾನು ನೇರವಾಗಿ ಒಂದು ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀನಿ ಅಂತ ನಿರ್ಧಾರ ಮಾಡಿ ಹೋರಾಟಕ್ಕೆ ಧುಮುಕುವಂಥ ಎಲ್ಲ ನಾಯಕರು ಅದರಲ್ಲಿ ಯಶಸ್ವಿ ಆಗ್ತಾರೆ. ಇತ್ತೀಚೆಗೆ ಹೋರಾಟವನ್ನೇ ಬದುಕಾಗಿಸ್ಕೊಂಡಿದ್ರ ಅಂತ ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಪಕ್ಕಾ ಹೋರಾಟಗಾರನಾಗಿ ಮೊದಲು ಕನ್ನಡ ಪರ ಹೋರಾಟದ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಬಂದು ಆ ಮೂಲಕ ಬಂದಂಥದ್ದು ಸುಮಾರು 2010ರಿಂದ ನಿರಂತರವಾಗಿ 16 ವರ್ಷಗಳಿಂದ ಭ್ರಷ್ಟಾಚಾರ ಮತ್ತು ಸರ್ಕಾರಿ ಭೂಕಬಳಿಕೆ ವಿರುದ್ಧದ ಹೋರಾಟಗಳಲ್ಲಿ ಸಕ್ರಿಯವಾಗಿ ತುಂಬ ಪರಿಣಾಮಕಾರಿಯಾಗಿ ತೊಡಗಿಸ್ಕೊಂಡಿದ್ದೀನಿ ಅಂತ ನನ್ನ ಭಾವನೆ. ಈ ಹೋರಾಟದ ಬದುಕು ಇದಕ್ಕೆ ಇಡಿ, ಲೋಕಾಯುಕ್ತ, GBA ಇಲ್ಲೇ ಹೆಚ್ಚಾಗಿ ಕಾಣಿಸ್ಕೋತೀರಿ. ನಿಮ್ಮನ್ನು ನೋಡಬೇಕು ಅಂತ ಬಂದರೆ ಎಲ್ಲ NR ರಮೇಶ್ ಅವರು ಇಲ್ಲೇ ಇರ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ. ಮನೆಗಳಿಗೆ ಹೆಂಗೆ ಸಮಯ ಯಾವ ಹಗರಣವನ್ನು ಎಲ್ಲೆಲ್ಲಿ ಒಪ್ಪಿಸಿದ್ರೆ ಸರಿಯಾಗಿ ನಮಗೆ ನ್ಯಾಯ ಸಿಗತ್ತೆ ಮತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗ್ಬೋದು, ಹಾಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋಂಥರಲ್ಲಿ ಯಶಸ್ವಿ ಆಗ್ಬೋದು ಅಂತ ಹೇಳಿ ಅದರ ಮೇಲೆ ತೀರ್ಮಾನ ಆಗುತ್ತೆ. ಹಾಗಾಗಿ ಜಾರಿ ನಿರ್ದೇಶನಾಲಯ CBIನಲ್ಲೂ ಇದೆ, ಹಾಗೆ ಸರ್ಕಾರಿ ಭೂಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯ ಇದೆ, ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ 53ಕ್ಕೂ ಹೆಚ್ಚು PILಗಳಿದೆ, ಹಾಗೆ ಸಿವಿಲ್ ನ್ಯಾಯಾಲಯದಲ್ಲೂ ಇದೆ, ಕ್ರಿಮಿನಲ್ ನ್ಯಾಯಾಲಯದಲ್ಲೂ ಇದೆ, BMTFನಲ್ಲಿದೆ, ಲೋಕಾಯುಕ್ತದಲ್ಲಿದೆ, ಹಿಂದೆ ACBನಲ್ಲಿತ್ತು. ಈ ರೀತಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳಲ್ಲಿ ಆ ಒಂದು ಪ್ರಕರಣದ ಏನು ವ್ಯಾಪ್ತಿ ಏನಿರುತ್ತೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆದರೆ ಈ ಥರ ಹೋರಾಟ ಮಾಡೋದು ಹಗರಣ ಬಯಲಿಗೆಳೆಯೋದಂತೇನಿದೆ, ಆದರೆ ಅದಕ್ಕಿಂತಲೂ ಮುಂಚೆ ಅದರ ತಯಾರಿ ಏನಿರುತ್ತೆ, ನಾವು ಮಾಧ್ಯಮಗಳಿಗೆ ಹೇಳುವಂಥ ಪ್ರತಿಯೊಂದು ಅಕ್ಷರಕ್ಕೆ ದಾಖಲೆ ಇದ್ದರೆ ಮಾತ್ರ ಮಾತನಾಡಬೇಕು. ನಾವು ದಾಖಲೆಗಳಿಲ್ಲದೆ ಮಾತನಾಡಿದಾಗ ನಮಗೂ ತೊಂದರೆ ಆಗುತ್ತೆ, ಅದನ್ನು ಪ್ರಸಾರ ಮಾಡುವಂಥ ಮಾಧ್ಯಮಗಳಿಗೂ ಕಾನೂನು ರೀತಿ ಕೆಲವೊಂದಷ್ಟು ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಮೊದಲು ನಾವೇನು ಮಾತಾಡಬೇಕು ಅಂತ ಇದ್ದೀವಿ, ಯಾವ ವಿಷಯವನ್ನು ಮಾತಾಡಬೇಕು ಅಂತ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು, ಅಧಿಕೃತ ದಾಖಲೆಗಳನ್ನು ಪಡ್ಕೋಬೇಕು. RTI ಕಾಯ್ದೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಅದರ ಮೂಲಕ ನಾವು ದಾಖಲೆಗಳನ್ನು ಪಡ್ಕೊಂಡು ಆ ದಾಖಲೆಗಳಲ್ಲಿರ್ತಕ್ಕಂಥ ಏನು ತಪ್ಪುಗಳಾಗಿದೆ ಅದನ್ನು ನಾವು ಜನರಿಗೆ ಮಾಧ್ಯಮಗಳ ಮೂಲಕ ತಿಳಿಸೋವಂಥ ಕೆಲಸವನ್ನು ಮಾಡಬೇಕಾದ್ರೆ, ನಿಜವಾದ ಹೋರಾಟಗಾರ ಏನಂದರೆ ಕೇವಲ ನಡೀತಾ ಇರುವಂಥ ಹಗರಣಗಳ ಬಗ್ಗೆ, ಸರ್ಕಾರಿ ಭೂಕಬಳಿಕೆಗಳ ಬಗ್ಗೆ, ಭ್ರಷ್ಟಾಚಾರಗಳ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ಸಾಲದು. ಆದರೆ ಮಾಧ್ಯಮಗಳ ಮುಂದೆ ಬರಲಿಕ್ಕೂ ಮುಂಚೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಲ್ಲಿ ಸ್ವತಃ ಆತನೇ ದೂರುಗಳನ್ನು ದಾಖಲು ಮಾಡಿ ಆ ನಂತರ ಮಾಧ್ಯಮಗಳ ಮುಂದೆ ಬಂದರೆ ಅದು ಯಶಸ್ವಿ ಹೋರಾಟಗಾರನ ಒಂದು ಜೀವನಕ್ಕೆ ಒಂದು ನಾಂದಿ ಹಾಡುತ್ತೆ ಅಂತ ಅತ್ಯಂತ ಸೂಕ್ಷ್ಮ. ಆದರೆ ಈ ಸಂದರ್ಭದಲ್ಲಿ ವೈಯಕ್ತಿಕ ಬದುಕನ್ನು ಸ್ವಲ್ಪ ಪಕ್ಕಕ್ಕಿಡಬೇಕು, ಯಾಕಂದರೆ ಬೇರೆ ದಾರಿ ಇಲ್ಲ. ಯಾಕಂದರೆ ಸಮಾಜವನ್ನು ಸರಿ ದಾರಿಗೆ ತರಬೇಕು ಅಂತಂದರೆ, ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು ಹೋರಾಟ ಮಾಡೋರು ಅದ್ರ ಕಡೆ ಜಾಸ್ತಿ ಗಮನ ಇಟ್ಟಿರ್ಬೇಕು. ಹಾಗಂತ ಸಂಪೂರ್ಣವಾಗಿ ವೈಯಕ್ತಿಕ ಬದುಕನ್ನು ಕಡೆಗಣಿಸ್ಲಿಕ್ಕಾಗಲ್ಲ. ಆದರೆ ಕನಿಷ್ಠ ಮುಕ್ಕಾಲು ಭಾಗ ಆದರೂ ನಮ್ಮ ಜೀವನದ 75% ಸಮಯವನ್ನಾದರೂ ನಾವು ಈ ಹೋರಾಟಗಳಿಗೆ ಅಂತ ಮೀಸಲಾಗಿಟ್ಟಾಗ, ಪ್ರಾಮಾಣಿಕ ಹೋರಾಟಗಳಿಗೆ ಅಂತ ಮೀಸಲಾಗಿಟ್ಟಾಗ ಅದು 100ಕ್ಕೆ 100 ಯಶಸ್ವಿ ಆಗುತ್ತೆ, ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ಬಲವಾದಂಥ ನಂಬಿಕೆ. ಯಾರು ಸರ್ ರಮೇಶ್, NR ರಮೇಶ್ ಯಾರು? ಅವ್ರ ಹಿನ್ನೆಲೆ ಏನು? ಓದಿದ್ದೆಲ್ಲಿ? ಈ ಹೋರಾಟಕ್ಕೆ ಧುಮುಕಿದ್ದೆಲ್ಲಿಂದ? ನಾನು ನೆಹರು ಸ್ಮಾರಕ ವಿದ್ಯಾಕೇಂದ್ರ ಅಂತ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬಹಳ ಹೆಸರುವಾಸಿಯಾಗಿದ್ದಂಥ ಒಂದು ಶಿಕ್ಷಣ ಸಂಸ್ಥೆ. ಅಲ್ಲಿ ನನ್ನ ಪ್ರೈಮರಿ ಮತ್ತು ಹೈಯರ್ ಎಜುಕೇಷನ್ದು ಅಲ್ಲಿ ನಡೀತು. ಅದಾದ ನಂತರ SSLC ಆದ ನಂತರ ನಾನು ನೇರವಾಗಿ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರ್ತಕ್ಕಂಥ PES ವಿದ್ಯಾಸಂಸ್ಥೆ ಹನುಮಂತ ನಗರದಲ್ಲಿರ್ತಕ್ಕಂಥದ್ದು, ಅಲ್ಲಿ ಮೊದಲನೇ ವರ್ಷದ PUCಯಿಂದ ನನ್ನ ಡಿಗ್ರಿ BCom ಮುಗಿಯೋ ತನಕ 5 ವರ್ಷಗಳ ಕಾಲ ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಡೆದಂಥ ವಿದ್ಯಾರ್ಥಿ ಸಂಘದ ಚುನಾವಣೆಗಳಲ್ಲಿ ಆ ಹಿಂದೆ 3 ಬಾರಿ ನಮ್ಮ ಖ್ಯಾತ ಚಲನಚಿತ್ರ ನಿರ್ಮಾಪಕ ಅಬ್ಬಾಯಿ ನಾಯ್ಡು ಅವರ ಮಗ ಮಧುಸೂದನ್ ಅವರು ಅಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಅದಾದ ನಂತರ ಅವರು ನಮಗಿಂತಲೂ 3 ವರ್ಷ ಸೀನಿಯರ್ ಇದ್ದವರು. ನಾವು ಹೋದ ನಂತರ ಅಲ್ಲಿ ನಾನು ಚುನಾವಣೆಯನ್ನು ಧುಮುಕಿ, ಆ ಚುನಾವಣೆ ಒಂಥರ ವಿಶೇಷವಾದಂಥ ಅನುಭವ. ಅಲ್ಲಿ ಹೆಚ್ಚು ಒಂದು
ಆಂಧ್ರ ಪ್ರದೇಶದಿಂದ ಬಂದಂಥ ಇವರೇ ಟೀಚರ್ಗಳು ಜಾಸ್ತಿ ಇದ್ದರು, ಅಂದರೆ ಬೋಧಕರು ಜಾಸ್ತಿ ಇದ್ದರು, ಹಾಗೆ ವಿದ್ಯಾರ್ಥಿಗಳು ಕೂಡ ಜಾಸ್ತಿ ಇದ್ದರು. ಸಹಜವಾಗಿ ನಮಗೆಲ್ಲ ಒಂದು ಎಲ್ಲ ಒಂದು ಕಡೆ ಇನ್ಸೆಕ್ಯೂರಿಟಿ ಅನ್ನೋದು ಒಂದು ಫೀಲಿಂಗ್ ಇರ್ತಾ ಇತ್ತು, ನಮಗೆ ಅಭದ್ರತೆ ಅನ್ನೋದು ಕಾಡ್ತಾ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಅದನ್ನು ಅವರು ಎನ್ ಟಿ ರಾಮರಾವ್ ಅವರ ಫೋಟೋ ಇಟ್ಕೊಂಡು ಚುನಾವಣೆಯನ್ನು ಎದುರಿಸು, ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಬಳಸ್ಕೊಂಡು ಆ ಚುನಾವಣೆಯಲ್ಲಿ ನಿರಂತರವಾಗಿ 5 ವರ್ಷಗಳ ಕಾಲ ಆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ, ಆಗ ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರಾಗಿ ಆಗ್ತಾನೆ ಆಯ್ಕೆಯಾದಂಥವ್ರು. ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇದ್ದಂಥವನು, ಕಾಂಗ್ರೆಸ್ ಪಕ್ಷದ ಪರ ಗುಂಡೂರಾವ್ ಸಾಹೇಬರು ಅಂತಲೇ ಕರಿತೀವಿ, ಅವರ ಪರವಾಗಿ ಮೊದಲು ನಾನು ಚುನಾವಣೆಗೆ, ಅವರು ಮತ್ತು ರಾಮಲಿಂಗಾರೆಡ್ಡಿ ಅವರ ಜಯನಗರ ಕ್ಷೇತ್ರದ ಚುನಾವಣೆ ಎರಡು ಒಟ್ಟೊಟ್ಟಿಗೆ ಬಂದಿದ್ದರಿಂದ ಆ ಚುನಾವಣೆಯಲ್ಲಿ ಇದು ಕೆಲಸ ಮಾಡಬೇಕಾದಂಥ ಬಂದದ್ದು. ಅವಾಗೇನು ಅಂದರೆ ಪಾಲಿಕೆ ಚುನಾವಣೆ ಕೂಡ ಅದೇ ಸಂದರ್ಭದಲ್ಲಿ ಬಂದಿತ್ತು. ಆ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಯಡಿಯೂರು ವಾರ್ಡ್ನಿಂದ ಸ್ಪರ್ಧೆ ಮಾಡಿದ್ದಂಥ ಬಂಗಾರಮ್ಮ ಅನ್ನೋರೊಬ್ಬರ ಪರವಾಗಿ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಂಬಂದ್ವಿ. ಅದು ಮೊದಲನೇ ಬಾರಿ, ಅಲ್ಲಿ ತನಕ JDS ಪ್ರಾಬಲ್ಯ ಇದ್ದಂಥ ವಾರ್ಡ್ ಅದು. ಅದಾದ ನಂತರ ಮೊದಲನೇ ಬಾರಿ ಅವರು ಆಯ್ಕೆಯಾಗಿ ಬಂದರು. ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರು ಕೂಡ ಶಾಸಕರಾಗಿ ಬಂದರು, ಸಂಸದರಾಗಿ ಗುಂಡೂರಾವ್ ಸಾಹೇಬರು ಇದಾದರು. ಅದಾದ ನಂತರ NSUನಲ್ಲಿ ನನಗೆ ಒಂದು ಜವಾಬ್ದಾರಿ ಇತ್ತು. ಅದಾದ ನಂತರ ಯುವ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದೆ. 1999ರಲ್ಲಿ ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ BN ವಿಜಯ್ ಕುಮಾರ್ ಅವರು, ಜಯನಗರದ ಶಾಸಕರು, ದಿವಂಗತ BN ವಿಜಯ್ ಕುಮಾರ್ ಅವರು, ಇಲ್ಲ ನಿಮ್ಮಂಥ ಹೋರಾಟಗಾರರು ನಮ್ಮ ಜೊತೆಗಿರಬೇಕು ಬನ್ನಿ ಅಂತ ಹೇಳಿ ಅವರು ಭಾರತೀಯ ಜನತಾ ಪಾರ್ಟಿಗೆ ನನ್ನ ಕರ್ಕೊಂಬಂದರು 1999ರಲ್ಲಿ. ಅದಾದ ನಂತರ 2004ರಲ್ಲಿ CT ರವಿ ಅವರು ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದಂಥ ಸಂದರ್ಭ, ನಾನು ಅವ್ರ ಜೊತೆ ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಇನ್ನೊಂದು ಅವಧಿಗೆ ಗಿರೀಶ್ ಮಟ್ಟಣ್ಣನವರ ಅಧ್ಯಕ್ಷರಾಗಿದ್ದಾಗ ಆ ಅವಧಿಗೂ ಕೂಡ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ನನ್ನ ಜೊತೆ ಕೆಲಸ ಮಾಡಿದಂಥ ಕಾರ್ಯದರ್ಶಿಗಳು ಉಪಾಧ್ಯಕ್ಷರಾಗಿ ರಾಜ್ಯದ ಕೆಲಸ ಮಾಡಿದಂಥ ಶಿವರಾಜ್ ತಂಗಡಗಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಗೆದ್ದು ಆನಂತರ ಅವರು 2 ಬಾರಿ ಸಚಿವರು ಕೂಡ ಆಗಿದ್ದಾರೆ ಕನಕಗಿರಿ ಕ್ಷೇತ್ರದಿಂದ. ಮಹೇಶ್ ತೆಂಗಿನಕಾಯಿ ಶಾಸಕರಾಗಿದ್ದಾರೆ. ಹಾಗೆ ಗುಂಡೂರಾವ್ ಸಾಹೇಬ್ರ ಅವ್ರ ಮಗ ಮಹೇಶ್ ಗುಂಡೂರಾವ್ ಕೂಡ ನಮ್ಮ ಜೊತೆ ಉಪಾಧ್ಯಕ್ಷರಾಗಿ 2 ಅವಧಿಗೆ ಕೆಲಸ ಮಾಡಿದಂಥವ್ರು ಅವರು. ಹಾಗೆ ಒಂದು 3 ಜನ ವಿಶ್ವನಾಥ್ ಅವರು, SR ವಿಶ್ವನಾಥ್ ಅವರು ಶಾಸಕರಾಗಿ ಆಯ್ಕೆಯಾದಂಥವ್ರು, ನಂದೀಶ್ ರೆಡ್ಡಿ ಅವರು ಶಾಸಕರಾಗಿ ಆಯ್ಕೆಯಾದಂಥವ್ರು. ಇವರು ನಮ್ಮ ಜೊತೆಗೆ ರಾಜ್ಯ ಯುವ ಮೋರ್ಚಾ ತಂಡದಲ್ಲಿ ನಮ್ಮ ಜೊತೆಗಿದ್ದಂಥ ಅವರು. ಅದರಲ್ಲಿ 6 ಜನ ಶಾಸಕರಾದರು, ಒಂದು 3 ಜನ ಮಟ್ಟದ ರಾಜ್ಯ ಸರ್ಕಾರದಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ನಾನು 2010ರಲ್ಲಿ ನಡೆದಂಥ ಪಾಲಿಕೆ ಚುನಾವಣೆ BBMP ಚುನಾವಣೆಯಲ್ಲಿ ಯಡಿಯೂರು ವಾರ್ಡ್ನಿಂದ ಆಯ್ಕೆಯಾಗಿ ಬಂದಂಥದ್ದು. ಅದು ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಅಲ್ಲಿ ಗೆಲ್ಲೋ ಅಭ್ಯರ್ಥಿಗೆ ಹತ್ರದಲ್ಲಿ ಕೂಡ ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. 3ನೇ ಸ್ಥಾನದಲ್ಲಿ ಇರ್ತಾ ಇತ್ತು. ಒಂದು ಕಾಂಗ್ರೆಸ್ ಗೆಲ್ಲೋದು, ಇಲ್ಲಾಂದರೆ JDS ಗೆಲ್ಲೋ ಅಂಥದ್ದು. ಹಾಗಾಗಿ 3ನೇ ಸ್ಥಾನದಲ್ಲಿರೋಂಥದ್ದು. ಅಲ್ಲಿ ನಾನು ಸುಮಾರು 4,000 ಮತಗಳ ಅಂತರದಿಂದ ಅಲ್ಲಿ ಮೊದಲನೇ ಬಾರಿಗೆ, ಯಾಕಂದ್ರೆ ನಂದು ಯುವಕರು ತಂಡ ನಂದು ತುಂಬ ಚೆನ್ನಾಗಿದೆ. ಹಾಗಾಗಿ 4-5 ವಿಧಾನಸಭಾ ಕ್ಷೇತ್ರಗಳಲ್ಲಿರುವಷ್ಟು ಕಾರ್ಯಕರ್ತರು ಇವತ್ತು ಯಡಿಯೂರು ವಾರ್ಡ್ನಲ್ಲಿ ಕೇವಲ ಒಂದು ವಾರ್ಡಲ್ಲಿ 1273 ಜನ ಕಾರ್ಯಕರ್ತರು. ಅಲ್ಲಿ ವಾರ್ಡ್ ಕಮಿಟಿ ಅನ್ನೋದಕ್ಕಿಂತಲೂ ರೋಡ್ ಕಮಿಟಿ ಮಾಡಿದ್ದೀವಿ. ಯಡಿಯೂರು ವಾರ್ಡಲ್ಲಿ 18 ಬಡಾವಣೆ, 197 ರಸ್ತೆ, 197 ರಸ್ತೆಗೆ ತಲಾ 7 ಜನರದ್ದು ಒಂದೊಂದು ರಸ್ತೆಗೆ ಒಂದೊಂದು ತಂಡವನ್ನು ಮಾಡಿರ್ತಕ್ಕಂಥದ್ದು. ಆ ಉದಾಹರಣೆ ಎಲ್ಲೂ ನಮಗೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಬೂತ್ಗೆ 27 ಜನರ ತಂಡ ಇದ್ದರೆ, ಯಡಿಯೂರು ವಾರ್ಡ್ನಲ್ಲಿ ಒಂದು ಬೂತ್ಗೆ 41 ಜನರ ತಂಡ ಇರ್ತಕ್ಕಂಥದ್ದು. ಆ ರೀತಿ ಸಂಘಟನೆಯನ್ನು ಅದ್ಭುತವಾಗಿ ಮಾಡಿದ ಪರಿಣಾಮವಾಗಿ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿ ಶಾಶ್ವತವಾದಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ರ ಪರಿಣಾಮವಾಗಿ 2015ರಲ್ಲಿ 15ರ ಪಾಲಿಕೆ ಚುನಾವಣೆಯಲ್ಲಿ ನನ್ನ ಶ್ರೀಮತಿಯವರು ಇಡೀ ಬೆಂಗಳೂರು ಮಹಾನಗರದ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬಂದಂಥ ಪಾಲಿಕೆ ಸದಸ್ಯರಾಗಿ ಸುಮಾರು 12,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವಂಥದ್ದು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲೇ ಅಸೆಂಬ್ಲಿ ಎಲೆಕ್ಷನ್ಗಳಲ್ಲೇ ವಿಧಾನಸಭೆ ಚುನಾವಣೆಗಳೇ 7,000 8,000ದಲ್ಲಿ ಗೆದ್ದು ಬರ್ತಾರೆ. ಅಂಥದ್ರಲ್ಲಿ ಒಂದು ವಾರ್ಡ್ನಲ್ಲಿ ಅಷ್ಟು ಬೃಹತ್ ಮಟ್ಟದಲ್ಲಿ ವ್ಯತ್ಯಾಸದಲ್ಲಿ ಗೆದ್ದು ಬಂದಂಥದ್ದು ಮೊದಲನೇ ಕಾರ್ಪೊರೇಟರ್ ಅನ್ನೋ ಖ್ಯಾತಿ ಕೂಡ ಯಡಿಯೂರು ವಾರ್ಡ್ಗೆ ಬಂತು. ಅದಾದ ನಂತರ ನಿರಂತರವಾಗಿ ನಾನು ಖುಷಿಯಾಗೋದೇನು ಅಂತಂದರೆ 2012 ಸಾಲಿನಿಂದ 2012-13 ಸಾಲಿನಿಂದ ಇಲ್ಲಿ ತನಕ ಬೆಂಗಳೂರಿನ ಮಾದರಿ ವಾರ್ಡ್ ಅಂತ ಮತ್ತು ರಾಷ್ಟ್ರೀಯ ಸುದ್ದಿವಾಹಿನಿ ನಡೆಸುವಂಥ ದೇಶದ 4 ಅತ್ಯುತ್ತಮ ಮಾದರಿ ಲೋಕಸಭಾ ಕ್ಷೇತ್ರಗಳು, ದೇಶದ ಅತ್ಯುತ್ತಮ 4 ವಿಧಾನಸಭಾ ಕ್ಷೇತ್ರಗಳು, ಹಾಗೆ ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ ಅಂದರೆ 27 ಮೆಟ್ರೋಪಾಲಿಟನ್ ಸಿಟೀಸ್ ಏನಿದೆ ದೇಶದಲ್ಲಿ 27 ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇರ್ತಕ್ಕಂಥ ವಾರ್ಡ್ಗಳ ಪೈಕಿ 4 ಮಾದರಿ ವಾರ್ಡ್ಗಳನ್ನು ಆಯ್ಕೆ ಮಾಡುವಂಥ ಇದು ಪ್ರತಿಯೊಂದು 2 ವರ್ಷಕ್ಕೆ ಮಾಡ್ತಾ ಇದ್ದಾರೆ ಅವರು. ನಿರಂತರವಾಗಿ 2013ರಿಂದ ಇಲ್ಲಿ ತನಕ 13 ವರ್ಷಗಳ ಕಾಲ
ದಕ್ಷಿಣ ಭಾರತದಿಂದ ಆಯ್ಕೆ ಆಗ್ತಾ ಇರ್ತಕ್ಕಂಥ ಏಕೈಕ ವಾರ್ಡ್. ಹಾಗಾಗಿ ಅದನ್ನು ದಕ್ಷಿಣ ಭಾರತದ ಮಾದರಿ ವಾರ್ಡ್ ಅಂತ ಹೇಳಿ ಕರಿತೀವಿ. ಆದರೆ ನಾವು ಯಡಿಯೂರು ವಾರ್ಡ್ನಲ್ಲಿ ಮಾಮೂಲಾಗಿ ಅದೇ ರಸ್ತೆ, ಅದೇ ಹಳೆ ಕಲ್ಲು ಹೊಸ ಬಿಲ್ಲು ಅನ್ನೋದಕ್ಕೆ ನಾವು ಇದು ಮಾಡಲ್ಲ. ಯಾವುದೇ ರಸ್ತೆ ನಾವು 4 ವರ್ಷ ಕಡಿಮೆ ಡಾಂಬರೀಕರಣ ಮಾಡಿಸಲ್ಲ. ಬೇರೆ ಕಡೆ ಎಲ್ಲ ವರ್ಷಕ್ಕೊಂದ್ಸಾರಿ 2 ಸಾರಿ ಮಾಡಿಸ್ತಾರೆ. ಇಲ್ಲಿ 4 ವರ್ಷ ಕಡಿಮೆ ಮಾಡಿಸಲ್ಲ. ನಾವು ರಸ್ತೆಗಳ ಅಭಿವೃದ್ಧಿಗೆ ಪ್ರತಿ 3 ವರ್ಷಕ್ಕೊಂದ್ಸಾರಿ ಎಲ್ಲ ಚರಂಡಿಗಳಲ್ಲಿ ಆ ಹೂಳನ್ನು ತೆಗೆಸೋದು, ತಿರ್ಗಾ ಅದೇ ಚಪ್ಪಡಿ ಕಲ್ಲುಗಳನ್ನೇ ಹಾಕಿ ಡ್ರೆಸ್ಸಿಂಗ್ ಮಾಡಿಸೋದು ಅಷ್ಟೇ. ತಿರ್ಗಾ ಅದನ್ನು ಬದಲಾಯಿಸೋದು ಅದೆಲ್ಲ ಮಾಡ್ಕೊಂಡು ಹೋದರೆ ಜನರ ತೆರಿಗೆ ದುಡ್ಡು ವೇಸ್ಟ್ ಆಗುತ್ತೆ. ಆದರೆ ಆ ಜನರ ತೆರಿಗೆ ದುಡ್ಡು ಸದ್ಬಳಕೆ ಆಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು, ಯಾವ ಮತದಾರರ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಮಗೆ ಮತದ ಭಿಕ್ಷೆಯನ್ನು ಕೊಟ್ಟು ನಮ್ಮನ್ನು ನಾಯಕರಾಗಿ ಮಾಡಿದ್ದಾರೆ, ಅವರ ಋಣವನ್ನು ಶಾಶ್ವತವಾದ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದ್ರ ಮೂಲಕ ತೀರಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಯಡಿಯೂರು ವಾರ್ಡಲ್ಲಿ ಏನಿಲ್ಲ ಅನ್ನೋದನ್ನು ನೀವು ದುರ್ಬೀನ್ ಹಾಕಿ ಕೊಡಬೇಕು. ಅಂಥ ಯೋಜನೆಗಳನ್ನು ಬೆಂಗಳೂರಿನ ಮೊಟ್ಟ ಮೊದಲ ಫ್ರೀ ಡಯಾಲಿಸಿಸ್ ಸೆಂಟ್ರು ಮಾಡಿದ್ವಿ. ಮಕ್ಕಳಿಗೆ ಎಲ್ಲ ಕೊರೋನಾ ಸಂದರ್ಭದಲ್ಲಿ ನಾವು ಕಣ್ಣಾರೆ ನೋಡಿದ್ದು, ಜಿಲ್ಲಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ BJP ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಹೆಮ್ಮಾರಿಯಿಂದ ಅನುಭವಿಸಿದಂಥ ಯಾತನೆಗಳು ನೋಡಿದ್ದೀವಿ ನಾವು. ಮಕ್ಕಳುಗಳಿಗೆ ಯಾವುದೇ ಒಂದು ಇದಕ್ಕೆ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಒಂದು ದಿನಕ್ಕೆ ICUಗೆ ಅಂತೇಳಿ 1 ಲಕ್ಷ, 1.5 ಲಕ್ಷ, 2 ಲಕ್ಷ ರೂಪಾಯಿ ಅಷ್ಟು ವಿಚ್ತಾ ಇದ್ದಂಥದ್ದು ನೋಡಿ, ಬಡವರಾದರೆ ಅಂಥ ನನ್ನ ಮಕ್ಕಳು ಅಂದರೆ ತುಂಬ ವಿಶೇಷವಾದ ಅಕ್ರೆ ಇರೋದ್ರಿಂದ ಆ ಮಕ್ಕಳಿಗೆ ಸಂಬಂಧಪಟ್ಟಾಗೇ ನಾವು ಬಹಳಷ್ಟು ಒಂದು 10-12 ಮಕ್ಕಳು ನಮ್ಮ ಕಣ್ಮುಂದೆ ಪ್ರಾಣ ಬಿಟ್ಟರು. ಹಾಗಾಗಿ ಇಂಥ ಕಾರ್ಪೊರೇಟ್ ಹಾಸ್ಪಿಟಲ್ನೇ ಇವತ್ತು ಅವಲಂಬಿಸಿರ್ತಕ್ಕಂಥ ನಮ್ಮ ಜನ, ಒಂದು ಮಗು ಏನಾದರೂ ಈ ಥರ ತುಂಬ ಅನಿವಾರ್ಯವಾಗಿ ಒಂದು 15-20 ದಿನ ICUಲಿ ಇರಬೇಕಾದಂಥ ಪರಿಸ್ಥಿತಿ ಬಂದರೆ ಆ ಮಕ್ಕಳು ಮಧ್ಯಮ ತರಗತಿಯವರಾದ್ರೆ ಅವ್ರ ಆಸ್ತಿ ಮಾರಾಟ ಮಾಡಬೇಕು, ಬಡವರಾದರೆ ಮಗು ಮರ್ತೋಗ್ಬೇಕು ಅನ್ನೋ ಸ್ಥಿತಿ ಇದೆ. ಇದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿರುವಂಥದ್ದು ಒಂದೇ ಒಂದು ಸರ್ಕಾರಿ ಮಕ್ಕಳ ಆಸ್ಪತ್ರೆ, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ. ಅದು ಬಿಟ್ಟರೆ 2ನೇ ಆಸ್ಪತ್ರೆ ಇರಲಿಲ್ಲ. ಅದರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅದು ಒಂದೇ ಒಂದು ಆಸ್ಪತ್ರೆ ಕೂಡ ಇರಲಿಲ್ಲ. ಅಂಥದ್ರಲ್ಲಿ ಅಷ್ಟೇ ಅದ್ಭುತವಾದಂಥದ್ದು ಸುಶ್ರುತ ಮಕ್ಕಳ ಆಸ್ಪತ್ರೆ ಅಂತ. ಸುಶ್ರುತ ಅಂದರೆ ಪ್ರಪಂಚದ ಮೊಟ್ಟ ಮೊದಲ ಶಸ್ತ್ರಚಿಕಿತ್ಸೆ ಮಾಡಿದಂಥ ವೈದ್ಯ 2300 ವರ್ಷಗಳ ಹಿಂದೆ. ಅವರ ಹೆಸರಿನಲ್ಲಿ ಸುಶ್ರುತ ಮಕ್ಕಳ ಆಸ್ಪತ್ರೆ ಅಂತ ಹೇಳಿ 40 ಹಾಸಿಗೆ, 20 ICU, 10 NICU ಇರತಕ್ಕಂಥ 3 ಆಪರೇಷನ್ ಥಿಯೇಟರ್ ಇರತಕ್ಕಂಥ ಸುಸಜ್ಜಿತವಾದಂಥ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಸ್ಪತ್ರೆ ನಿರ್ಮಾಣ ಮಾಡಿದ್ದೀವಿ. ಕೇವಲ ICUಗೆ ಒಂದು ದಿನಕ್ಕೆ ಕೇವಲ 500 ರೂಪಾಯಿ ಮಾತ್ರ ಸಿಗುವಂಥದ್ದು. ಒಂದು ಮಗು 100 ದಿನ ಇರಬೇಕಾಗಿ ಬಂದ್ರೂ 50,000 ರೂಪಾಯಿ ಕೂಡ ಆಗಲ್ಲ. ಅಂತಹ ಒಂದು ಅದ್ಭುತವಾದಂಥ ಯೋಜನೆಯನ್ನು ಮಾಡಿರುವಂಥದ್ದು. ಒಂದು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಗಡಿಯಾರ ಗೋಪುರ ಇರ್ತಕ್ಕಂಥದ್ದು. 16 ಉದ್ಯಾನವನಗಳು ಕೂಡ ಒಂದಕ್ಕಿಂತಲೂ ಅದು ವಿಭಿನ್ನವಾದಂಥ ಉದ್ಯಾನವನಗಳು. 2300 ವರ್ಷದ ಕರ್ನಾಟಕದ ಭವ್ಯ ಇತಿಹಾಸವನ್ನು ಹೇಳುವಂಥದ್ದು. ಪ್ರಪಂಚದಲ್ಲಿ ಕನ್ನಡದವ್ರನ್ನ ಬಿಟ್ಟರೆ ಬೇರೆ ಯಾರು ಅವ್ರಿಗಿಂತಲೂ ಶ್ರೇಷ್ಠ ಯಾರೂ ಇಲ್ಲ, ಯಾತಕ್ಕೆ ಅನ್ನೋದನ್ನ ತೋರಿಸ್ಕೊಡೋಂಥ ರಣಧೀರ ಕಂಠಿರುವ ಉದ್ಯಾನವನ ಸೇರಿದಾಗೆ. ದಕ್ಷಿಣ ಕರ್ನಾಟಕದ ಮೊಟ್ಟ ಮೊದಲ ಗಿಡಮೂಲಿಕೆ ಸಸ್ಯಗಳ ಸಂಜೀವಿನಿ ವನ, ಧನ್ವಂತರಿ ವನ, ಆಸ್ತಮಾ ಕಾಯಿಲೆಗಳು, ಉಸಿರಾಟದ ಸೋಂಕನ್ನು ವಾಸಿ ಮಾಡುವಂಥ ಸಂಜೀವಿನಿ ವನ, ಹಾಗೆ ಎಲ್ಲ ರೀತಿಯ ಅಲರ್ಜಿಕ್ ಕಾಯಿಲೆಗಳನ್ನು ವಾಸಿ ಮಾಡುವಂಥ ಧನ್ವಂತರಿ ವನ, ಈ ರೀತಿಯ ಉದ್ಯಾನವನಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅದನ್ನು ಉದ್ಯಾನವನಗಳ ವಾರ್ಡ್ ಅಂತಲೇ ಕರೀತಾರೆ. ಬಡವ್ರ ಮನೆ ಮಕ್ಕಳು ಕೂಡ ಅದ್ಭುತವಾದಂಥ ಕಟ್ಟಡ ಇರ್ತಕ್ಕಂಥ ಶಾಲೆಯಲ್ಲಿ ಓದಲಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಶಾಲೆಯನ್ನು ಯಾವುದೇ 5 ಸ್ಟಾರ್ ಹೋಟ್ಲಿಗೂ ಕಡಿಮೆ ಇಲ್ಲದಿರೋ ರೀತಿಯಲ್ಲಿ ಅದ್ಭುತವಾದಂಥ ಒಂದು ಯೋಜನೆಯನ್ನು ಇಟ್ಕೊಂಡು ಅದನ್ನು ಮಾಡಿರ್ತಕ್ಕಂಥ. ಈ ಥರ ಒಂದಕ್ಕಿಂತಲೂ ಒಂದು ವಿಭಿನ್ನವಾದಂಥದ್ದು. ಬಡವ್ರ ಮನೆ ಮಕ್ಕಳು IAS, IPS, IFS, IRS ತರಗತಿ ಮಾಡಲಿ ಅಂತೇಳಿ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತೇನು ಕರೀತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು UPSC, ಅದನ್ನು ಮಾಡಲಿಕ್ಕೆ ಇವಾಗ 6 ಲಕ್ಷ, 7 ಲಕ್ಷ, 8 ಲಕ್ಷ ಖರ್ಚಾಗುತ್ತೆ. ಅಷ್ಟೆಲ್ಲ ವ್ಯಯ ಮಾಡೋಕ್ಕೆ ಮನೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೆಲ್ಲ ಉಚಿತವಾಗಿ ಕೊಡಬೇಕು. ಕೇವಲ 50,000 ರೂಪಾಯಿ, 60,000 ರೂಪಾಯಿ ಅವ್ರ ಮಕ್ಕಳು ಈ UPSC ಎಕ್ಸಾಮಿನೇಷನ್ ಪಾಸ್ ಆಗಬೇಕು. ಆ ಮೂಲಕ IAS, IFS, IPS, IRS ಅಧಿಕಾರಿಗಳಾಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಕಾಡೆಮಿಯನ್ನು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈಗ ಇನ್ನೊಂದು ತಿಂಗಳಲ್ಲಿ ಒಂದು ಅದ್ಭುತವಾದಂಥ ಕಲ್ಯಾಣ ಮಂಟಪ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ಎಲ್ಲ ಮನೆಯ ಮಧ್ಯಮ ತರಗತಿ, ಕೆಳ ಮಧ್ಯಮ ತರಗತಿಯ ಮನೆಯವರಿಗೆ ಅವರ ಮನೆ ಹೆಣ್ಮಕ್ಳ ಮದುವೆಗಳನ್ನು ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ಮಾಡಬೇಕು ಅನ್ನೋ ಒಂದು ಕನಸಿಟ್ಕೊಂಡಿರ್ತಾರೆ. ಆದರೆ ಇವತ್ತಿನ ಈ ಪ್ರಪಂಚದಲ್ಲಿ ಒಂದು ಕಲ್ಯಾಣ ಮಂಟಪದ ಬಾಡಿಗೆ 10 ಲಕ್ಷ, 12 ಲಕ್ಷ, 15 ಲಕ್ಷ ಈ ರೀತಿ ಬರ್ಸೋಕ್ಕಾಗದೇ ಇರುವಂಥ ಇದರಲ್ಲಿ ಶುಲ್ಕ ಇರುವಂಥ ಈ ಸಂದರ್ಭದಲ್ಲಿ ಯಾವುದೇ ಸಣ್ಣ ಚೌಟ್ರಿ ಕೂಡ ಇವತ್ತು 5 ಲಕ್ಷಕ್ಕೆ, 6 ಲಕ್ಷಕ್ಕೆ ಕಡಿಮೆ ಇಲ್ಲ. ಹಾಗಾಗಿ ಬೆಂಗಳೂರಿನಲ್ಲೇ ದೊಡ್ಡದಾದಂಥ ಛತ್ರವನ್ನು ಕಟ್ಟಬೇಕು ಅಂತೇಳಿ ನಮ್ಮ ಕರ್ನಾಟಕ ಏಕೀಕರಣದ ಹೋರಾಟದ ರೂವಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಆನಾ ಕೃಷ್ಣರಾಯರ ಹೆಸರಿನಲ್ಲಿ ಆನಾ ಕೃಷ್ಣರಾವ್ ಸಮುದಾಯ ಭವನ ಅಂತ ಹೇಳಿ ಇನ್ನೇನು ಒಂದು ತಿಂಗಳಲ್ಲಿ ಸುಮಾರು 800 ಜನ ರಿಸೆಪ್ಷನಲ್ಲಿ ಕೂತ್ಕೊಳ್ಳೋದು, ಒಂದೇ ಸಾರಿ 500 ಜನ ಊಟ ಮಾಡುವಂಥ ಭೋಜನ ಶಾಲೆ ಇರ್ತಕ್ಕಂಥ ಆನಾ ಕೃಷ್ಣರಾವ್ ಸಮುದಾಯ ಭವನ ಕೇವಲ 60,000 ರೂಪಾಯಿ, ಸಂಪೂರ್ಣ ಅವಾನಿಯಂತ್ರಿತ ಕಲ್ಯಾಣ ಮಂಟಪ. ಎಲ್ಲೂ ಫ್ಯಾನೇ ಅವಶ್ಯಕತೆ ಇಲ್ಲ, ಎಲ್ಲ ಸಂಪೂರ್ಣ ಏರ್ ಕಂಡೀಷನ್ಡ್ ಚೌಟ್ರಿ ಅದನ್ನು ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಹಾಗೆ 2 ಮಲ್ಟಿಪ್ಲೆಕ್ಸ್ ಇರಿದ್ರೆ ಒಂದು
ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಭಾಂಗಣ ಅಂತ ಆಡಿಟೋರಿಯಂ ಅಂತ ಎರಡು ಯಾವುದೇ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇಲ್ಲದೆ ಇರತಕ್ಕಂಥ ಧ್ವನಿವರ್ಧಕ ವ್ಯವಸ್ಥೆ, ಆಸನ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಡಿಟೋರಿಯಂನ ಕೂಡ ನಾವು ಲೋಕಾರ್ಪಣೆ ಮಾಡ್ತೇವೆ. ಆ ಮೂಲಕ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳು ಮತ್ತು ಹಾಗೆ ನಮ್ಮ ಫಿಲಮ್ ಪ್ರೀ ರಿಲೀಸ್ ಪ್ರೋಗ್ರಾಮ್ಸು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆಲ್ಲ ಮಾಡಲಿಕ್ಕೆ ಅಂತೇಳಿ ಅದ್ಭುತವಾದಂಥ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೀವಿ. ಎಲ್ಲದಕ್ಕಿಂತಲೂ ನಾನು ತುಂಬ ಖುಷಿ ಕೊಟ್ಟಿರುವಂಥದ್ದು ಅಂದರೆ ಎರಡು ವಿಷಯ. ಒಂದು, ಇಡೀ ಭಾರತದಲ್ಲೇ ಆ ಕಸದಿಂದ, ತ್ಯಾಜ್ಯದಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಏಕೈಕ ವಾರ್ಡು ನಮ್ಮ ಯಡಿಯೂರು ವಾರ್ಡ್ನಲ್ಲಿ ಉತ್ಪತ್ತಿಯಾಗೋ ಕಸದಿಂದ ನಾವು ಪ್ರತಿ ತಿಂಗಳಿಗೆ 1,10,00,000 ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಆದಾಯದ ರೂಪದಲ್ಲಿ BBMPಗೆ ಮಾಡಿಕೊಡ್ತಾ ಇದ್ದೀವಿ. 3,000 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಪ್ರತಿನಿತ್ಯ ತಯಾರು ಮಾಡ್ತಾ ಇದ್ದೀವಿ. ಅದರಲ್ಲಿ 1,800 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು 16 ಉದ್ಯಾನವನಗಳಿಗೆ ಅದನ್ನು ಪೂರೈಕೆ ಮಾಡೋದ್ರ ಮೂಲಕ ಯಡಿಯೂರು ವಾರ್ಡಲ್ಲಿರೋ ಅಷ್ಟು ಉದ್ಯಾನವನಗಳನ್ನು ಬೆಸ್ಕಾಂ ಪವರ್ ಫ್ರೀ ವಾರ್ಡನ್ನಾಗಿ ಮಾಡಿದ್ದೀವಿ. ಇನ್ನು 1,200 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿ ಪೈಕಿ 1.25 ಕಿಲೋಮೀಟ್ರ್ ಉದ್ದದ ಒಂದು ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ರಸ್ತೆಯಲ್ಲಿರ್ತಕ್ಕಂಥ ಬೀದಿ ದೀಪಗಳನ್ನು ಬೆಳಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಬೆಸ್ಕಾಂಗೆ ಪ್ರತಿನಿತ್ಯ ನಾವು 800 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಮೂಲಕ 8 ಲಕ್ಷ ರೂಪಾಯಿ. ಈ ಎಲ್ಲದರ ಮೂಲಕ ಇಲ್ಲಿ ತ್ಯಾಜ್ಯವನ್ನು ಕಾಂಪ್ಯಾಕ್ಟರ್ಗಳ ಮೂಲಕ ತೊಗೊಂಡೋಗೋದು ಖರ್ಚಾಗ್ತದೆ ಅಂತ 4.5 ಲಕ್ಷ ರೂಪಾಯಿ ಅಷ್ಟು ಹಣ ಉಳಿತಾಯ ಆಗುವಂಥದ್ದು. ಉದ್ಯಾನವನಗಳು ಪಾವತಿ ಮಾಡ್ತಾ ಇದೆ ಅಂತ 17 ಲಕ್ಷ ರೂಪಾಯಿ ಅಷ್ಟು ವಿದ್ಯುತ್ ಶುಲ್ಕ ಉಳಿತಾಯ ಆಗ್ತಾ ಇರೋವಂಥದ್ದು. ಅದೆಲ್ಲ ಈ ಹಸಿ ತ್ಯಾಜ್ಯದಿಂದ ಉತ್ಪತ್ತಿಯಾಗುವಂಥ ಒಂದು ತ್ಯಾಜ್ಯ ದ್ರಾವಣ ಸ್ಲರಿ ಅಂತ ಕರಿತೀವಿ. ಅದ್ರ ಮೂಲಕ ಅದನ್ನು ನಾವು ಪ್ರತಿನಿತ್ಯ ಸಾವಯವ ಗೊಬ್ಬರವನ್ನಾಗಿ ಅದನ್ನು ತಯಾರು ಮಾಡ್ತಾ ಇದ್ವಿ. ಪ್ರತಿನಿತ್ಯ 40,000 ಲೀಟ್ರ್ ಸಾವಯವ ಗೊಬ್ಬರ ತಯಾರಾಗ್ತಾ ಇದೆ. ಜುಡಿಷಿಯಲ್ ಲೇಔಟು ಇಲ್ಲಿಂದ ಎಲ್ಲ ಬಂದು ಅಲ್ಲಿ ಅವರು ವೈದಿಕ ಕ್ರಿಯೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅದು ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಐತಿಹಾಸಿಕ ಯಡಿಯೂರು ಕೆರೆಯನ್ನು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಅತ್ಯಂತ ಹಳೆಯ ಕೆರೆ ಅಂತೇಳಿ ಶಾಸನಗಳಿಂದ ರುಜುವಾತಾಗಿರ್ತಕ್ಕಂಥದ್ದು ನಾನು ಮಾತಾಡ್ತಾ ಇರೋವಂಥದ್ದು. 1117ನೇ ಇಸ್ವಿಯ ಶಾಸನ. ನಾಟ್ಯರಾಣಿ ಶಾಂತಲ ಹೊಯ್ಸಳ ವಿಷ್ಣುವರ್ಧನನ ಪಟ್ಟದ ರಾಣಿ ಅಲ್ಲಿ ಯಡಿಯೂರು ಕೆರೆಯಲ್ಲಿ ಮಿಂದು ಅಲ್ಲಿ ಇರ್ತಕ್ಕಂಥ ಗಾಂಧಮ್ಮ, ಯಡಿಯೂರಿನ ಗ್ರಾಮ ದೇವತೆ ಗಾಂಧಮ್ಮಂಗೆ ಪೂಜೆ ಸಲ್ಲಿಸಿ 100 ಜನರಿಗೆ ಅನ್ನ ಸಂತರ್ಪಣೆ ಮಾಡಿದ್ರು ಅಂತ ಹೇಳಿ ಅದನ್ನು ಆ ಒಂದು ಶಾಸನವನ್ನು ನಾನು ಹುಡುಕ್ಲಿಕ್ಕೆ 7 ವರ್ಷ ನಿರಂತರವಾದ ಶ್ರಮ ಹಾಕಿದ್ದಕ್ಕೆ SD ಕೋಟೆಯಲ್ಲಿ ಸಿಕ್ತು ನಮಗೆ. ಆ ಒಂದು ಅದನ್ನು ಪುರಾತತ್ವ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನು ಏನು ಐತಿಹಾಸಿಕ ಕೆರೆ ಇದೆ ಅದನ್ನು ಬಾನಾಡಿ ಮರಳಿಬಾ ಗುಡಿಗೆ ಅಂತ ಒಂದು ಅದ್ಭುತವಾದಂಥ ಪರಿಕಲ್ಪನೆ ಇಟ್ಕೊಂಡು ಅದನ್ನು ಬೆಂಗಳೂರಿನ ರಂಗಂತಿಟ್ಟುವಾಗಿ ಮಾಡಬೇಕು ಅಂತೇಳಿ ಮಾಡಿ ಯಶಸ್ವಿಯಾಗಿದ್ದೀವಿ. ಇವಾಗ 59 ದೇಶಗಳಿಂದ 153 ಪ್ರಭೇದದ ಪಕ್ಷಿಗಳು ಅಲ್ಲಿಗೆ ವಲಸೆ ಬರುವಂಥದ್ದು ಸಂತಾನೋತ್ಪತ್ತಿಗೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಈ ರೀತಿಯ ಯೋಜನೆಗಳಲ್ಲೇ ನಾನು ಹೆಚ್ಚು ತೃಪ್ತಿಯನ್ನು ಕಾಣುವಂಥದ್ದು. ಹಾಗಾಗಿ ಅದಕ್ಕೋಸ್ಕರನೇ ಯಡಿಯೂರು ವಾರ್ಡು ನಿರಂತರವಾಗಿ ಯಾತಕ್ಕೆ ದಕ್ಷಿಣ ಭಾರತದ ಮಾದರಿ ವಾರ್ಡ್ ಅಂತ ಅನಿಸ್ಕೊಳ್ತಾ ಇದೆ ಅಂದರೆ ಈ ಎಲ್ಲ ಕಾರಣಗಳಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.